ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಫ್ರೆಂಡ್ಸ್, ನಾನು ಹಿಂದಿನ ವಿಡಿಯೋದಲ್ಲಿ ನಾನು ಇದನ್ನು ನಿಮ್ಗೆ ಡಿಸೈನ್ ಹಾಕೋದನ್ನು ಹೇಳ್ಕೊಟ್ಟಿದ್ದೆ. ನೋಡ್ರಿ, ಈ ರೀತಿ ನೀವು ಇದನ್ನ ಕಂಪ್ಲೀಟ್ ಮಾಡಿರಿ ಅಂತ ಹೇಳಂದು ಯಾರಾದರೂ ಸೀರೆಗೆ ಹಾಕೋದಿದ್ರೆ ಹಾಕಿ ಇಟ್ಕೊಳ್ಳಿ, ನೆಕ್ಸ್ಟ್ ಸ್ಟೆಪ್ ನಾನು ಹೇಳ್ತೀನಿ ಅಂತ ಹೇಳಿದ್ದೆ. ನೋಡ್ರಿ, ನಾನು ಈ ಸೀರೆಗೆ ಪೂರ್ತಿ ಈ ರೀತಿ ಮೇಲೆ ಬೀಡ್ಸನ್ನು ಹಾಕಿ ಇಟ್ಕೊಂಡಿದ್ದೀನಿ. ಪೂರ್ತಿ ಕಂಪ್ಲೀಟ್ ಆಗೈತಿ. ಲಾಸ್ಟಿಗೆ ಇಲ್ಲಿ ಬಂದು ನಾನು ಕಟ್ ಮಾಡ್ಕೊಂಡಿದ್ದೀನಿ. ನೋಡ್ರಿ, ಈಗ ನಾನು ನೆಕ್ಸ್ಟು ಯಾವ ರೀತಿ ಡಿಸೈನನ್ನು ಹಾಕೋದು ಅಂತ ಹೇಳಂದು ನಾನು ತೋರಿಸ್ತೀನಿ. ನಾನು ಮತ್ತೆ ಇಲ್ಲಿ ಇದೇ ಥ್ರೆಡ್ಡನ್ನು ನಾನು ತೊಗೊತೀನಿ ಫ್ರೆಂಡ್ಸ್. ಬೇರೆ ಕಲರ್ ನಾನು ತೊಗೊಂಡಿಲ್ಲ, ಇದೇ ಥ್ರೆಡ್ಡನ್ನೇ ತೊಗೊಂಡಿನಿ. ಯಾಕಂದರೆ ನಾವು ಬೀಡಲ್ಲಿ ಹೋಗಿಬಿಡುತ್ತೆ ಇದು ಥ್ರೆಡ್ಡು ನಮಗೆ. ಹಾಗಾಗಿ ನಾನು ಬೇರೆ ಯಾವುದೇ ರೀತಿ ಥ್ರೆಡ್ಡನ್ನು ತೊಗೊಂಡಿಲ್ಲ, ಇದೇ ಕಲರಿನ ಥ್ರೆಡ್ಡನ್ನು ನಾನು ತೊಗೊಂಡಿದ್ದೀನಿ. ನೋಡ್ರಿ, ಇಲ್ಲಿ ಕುಚ್ಚಲ್ಲಿ ಹೋಗುತ್ತೆ ಮತ್ತು ಇಲ್ಲಿ ಬೀಡಲ್ಲಿ ಹೋಗ್ಬಿಡುತ್ತೆ. ಅದು ಏನು ನಮಗೆ ಥ್ರೆಡ್ ಕಾಣಂಗಿಲ್ಲ. ಹಂಗಾಗಿ ನೋಡ್ರಿ, ಇಲ್ಲಿ ನೋಡ್ರಿ, ನಾನು ಇಲ್ಲಿ ಎಲ್ಲಿ ಫಸ್ಟ್ ನಾನು ಸಿಂಗಲ್ ನಾಟ್ ತೊಗೊಂಡಿದ್ನೋ ಅಲ್ಲಿ ಬಟ್ಟೆಗೆ ಒಂದು ಸಿಂಗಲ್ ನಾಟ್ ಮಾಡ್ಕೊತೀನಿ. ನಾನು ಸಿಂಗಲ್ ನಾಟ್ ಆದ ನಂತರ ನಾನು ಇಲ್ಲಿ ಎರಡು ತೊಗೊಂಡಿದ್ದೆ ಫ್ರೆಂಡ್ಸ್. ಒಂದು ಸಿಂಗಲ್ ನಾಟು ಮತ್ತು ಒಂದು ಸಿಂಗಲ್ ಕ್ರೋಶ ಅಂತ ತೊಗೊಂಡಿದ್ದೀನಿ. ಅದರ ಮಧ್ಯಕ್ಕೆ ಹಾಕಿ ಇನ್ನೂ ಒಂದು ನಾನು ಸಿಂಗಲ್ ಕ್ರೋಶ ಮಾಡ್ಕೊತೀನಿ. ಇದ್ರ ಮಧ್ಯಕ್ಕೆ ಹಾಕಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊತೀನಿ. ನೋಡ್ರಿ, ಸಿಂಗಲ್ ಕ್ರೋಶ. ಮತ್ತು ನಾನಿಲ್ಲಿ 5 ಚೈನನ್ನು ತೊಗೊಂಡಿದ್ದೀನಿ. ಅದೇ ರೀತಿ ನಾನಿಲ್ಲಿ 5 ಚೈನನ್ನು ನಾನು ತೊಗೊತೀನಿ. ಒಂದು, 2, 3, 4, 5 ಈ ರೀತಿ 5 ಚೈನ್ ತೊಗೊಂಡಾದ್ಮೇಲೆ ನಾನು ಇಲ್ಲಿ ಇಲ್ಲಿ 2 ಹಾಕಿದ್ದೆ. ನಾನು ಒಂದು ಸಿಂಗಲ್ ಕ್ರೋಶ, ಒಂದು ಇದು ಸಿಂಗಲ್ ನೋಟು ಮತ್ತು ಸಿಂಗಲ್ ಕ್ರೋಶ ಅಂತ ಹಾಕಿದ್ನಲ್ಲ, ಅದ್ರ ಮಧ್ಯಕ್ಕೆ ನಾನು ಒಂದು ಸಿಂಗಲ್ ಕ್ರೋಶ ತೊಗೊತೀನಿ. ಒಂದು ಸಿಂಗಲ್ ಕ್ರೋಶ, ಸಿಂಗಲ್ ಕ್ರೋಶ. ಈಗ ನಾನು ಈ ಥ್ರೆಡ್ಡನ್ನು ಹೊರಗೆ ತೆಗೆದು ಈ ಬೀಡ್ಸನ್ನು ಹಾಕ್ಕೊತೀನಿ. ನೋಡ್ರಿ, 4 ಅಷ್ಟೇ ಆಗ್ತವೆ ಇದಕ್ಕೆ. ನೋಡ್ರಿ, ನಾನಿಲ್ಲಿ ಒಂದು ಬೀಡ್ ಹಾಕಿ ಮತ್ತು ಒಂದು ಲಾಕ್ ಮಾಡ್ಕೊತೀನಿ. ಬೀಡ್ ಲಾಕ್ ಮಾಡ್ಕೊತೀನಿ. ಬೀಡ್ ಲಾಕ್ ಮಾಡ್ದೇನೋ ಹಾಕೋದನ್ನು ನಾನು ಒಂದು ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನೋಡ್ರಿ, ಬೀಡ್ ಲಾಕ್ ಮತ್ತು ಇನ್ನೊಂದು ತೊಗೊತೀನಿ. ಇದಕ್ಕೂ ಬೀಡ್ ಲಾಕ್ ಮಾಡ್ಕೊತೀನಿ. ಹೀಗೆ ನಾನು 4 ಒಮ್ಮೆಲೇ ತೊಗೊಂಡು ಬೀಡ್ ಲಾಕ್ ಮಾಡ್ಕೊತೀನಿ. ನೀವು ಬೇಕಿದ್ರೆ ಒಂದೊಂದಾದರೂ ನೀವು ಹಾಕ್ಕೋಬೋದು. ನೋಡ್ರಿ, ಈ ರೀತಿ 4 ಹಾಕಿ ಬೀಡ್ ಲಾಕ್ ಮಾಡಿ, ಈಗ ನೋಡ್ರಿ, ಇಲ್ಲಿ 2 ಸಿಂಗಲ್ ಕ್ರೋಶ ಹಾಕಿದ್ನಲ್ಲ, ಅದ್ರ ಮಧ್ಯಕ್ಕೆ ನಾನು ತಗೊತೀನಿ. ನೋಡ್ರಿ, ಈ ರೀತಿ ಇಲ್ಲೊಂದು ಸಿಂಗಲ್ ನೋಡ್ರಿ, ಈ ರೀತಿ ಬರ್ತಿದ್ದು ಡಿಸೈನು. ಕುಚ್ಚು ಕಟ್ಟಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತೈತಿ. ನಾನು ಮತ್ತೆ ಇಲ್ಲಿ 5 ಚೈನ್ ತೊಗೊತೀನಿ. 1, 2, 3, 4, 5 ಮತ್ತು 5 ಚೈನ್ ತೊಗೊಂಡು, ಮತ್ತು ಇಲ್ಲಿ 2 ಸಿಂಗಲ್ ಕ್ರೋಶ ಹಾಕಿರ್ತೀವಲ್ಲ, ಅದ್ರ ಮಧ್ಯಕ್ಕೆ ನಾನು ತೊಗೊಂಡು ಒಂದು ಸಿಂಗಲ್ ಕ್ರೋಶ ಮಾಡ್ಕೊತೀನಿ. ಸಿಂಗಲ್ ಕ್ರೋಶ ಆದ ನಂತರ ಮತ್ತೆ 4 ಬೀಡ್ ತೊಗೊತೀನಿ. ಬೀಡ್ ಲಾಕ್, ಮತ್ತೆ ಒಂದು ಬೀಡ್ ಹಾಕ್ತೀನಿ, ಮತ್ತೆ ಬೀಡ್ ಲಾಕ್ ಮಾಡ್ಕೊತೀನಿ, ಮತ್ತೆ ಒಂದು ಬೀಡ್ ಹಾಕಿ, ಮತ್ತೆ ಒಂದು ಬೀಡ್ ಲಾಕ್ ಮಾಡ್ಕೊತೀನಿ, ಮತ್ತೆ ಇನ್ನೂ ಒಂದು ಬೀಡನ್ನು ಹಾಕ್ತೀನಿ. ಬೀಡ್ ಲಾಕ್ ಆದ ನಂತರ ನಾವಿಲ್ಲಿ 2 ಸಿಂಗಲ್ ಕ್ರೋಶ ತೊಗೊಂಡಿರ್ತೀವಲ್ಲ, ಅದ್ರ ಮಧ್ಯಕ್ಕೆ ನಾನಿಲ್ಲಿ ಒಂದು ಸಿಂಗಲ್ ಕ್ರೋಶ ತೊಗೊತೀನಿ. ಇದೇ ರೀತಿ ಫುಲ್ ಇದನ್ನ ಡಿಸೈನು ಕಂಪ್ಲೀಟ್ ಮಾಡೋ ಫ್ರೆಂಡ್ಸ್. ಬೀಡು ಥ್ರೆಡ್ಡಲ್ಲಿ ಹಾಕುವಾಗ ಒಂದು ಸ್ವಲ್ಪ ಹುಷಾರಾಗಿ ಹಾಕ್ಕೊಳ್ರಿ. ಯಾಕಂದರೆ ಒಂದು ಥ್ರೆಡ್ಡು ಅಲ್ಲಿ ಸರ್ಕೊಂಡು ಬಿಡ್ತಂದ್ರೆ ನಮಗೆ ಅದು ಗಂಟು ಬೀಳ್ತೈತಿ, ಇಲ್ಲ ಕರೆಕ್ಟಾಗಿ ಕುಂದ್ರಂಗಿಲ್ಲ. ಅದನ್ನ ಸರಿ ಮಾಡಿಕೊಂಡೆ ನೀವು ಮುಂದೆ ಹೋಗಬೇಕಾಗತ್ತೆ. ನೋಡ್ರಿ, ಇಲ್ಲೊಂದು ಸಿಂಗಲ್ ನೋಟ್ ಈ ರೀತಿ ಫುಲ್ ಡಿಸೈನು ಬರ್ತೈತಿದ್ದು. ಇನ್ನು ಮತ್ತೆ ನಾನು
ಮತ್ತೆ 5 ಚೈನ್ ತೊಗೊತೀನಿ. ಒಂದು ಸಿಂಗಲ್ ನಾಟ್ ಆದ ನಂತರ ಮತ್ತೆ ಒಂದು 5 ಚೈನ್ ತೊಗೊತೀನಿ. 4 5 ಚೈನ್ ತೊಗೊಂಡು ಮತ್ತು ಇಲ್ಲಿ ಸಿಂಗಲ್ ನಾಟ್ ಇದ್ದಲ್ಲೇ ಡಬಲ್ ಸಿಂಗಲ್ ಕ್ರೋಶಾ ಇರುತ್ತಲ್ಲ ಅಲ್ಲಿ ತೊಗೊಂಡು ಮತ್ತೆ ಒಂದು ಸಿಂಗಲ್ ಕ್ರೋಶಾ ಮಾಡ್ಕೊತೀನಿ. ಮತ್ತೆ ಬೀಡ್ ಹಾಕ್ಕೊತೀನಿ. ಮತ್ತು ಬೀಡ್ ತೊಗೊತೀನಿ. ಬೀಡ್ ಲಾಕ್ ಮತ್ತು ಇನ್ನೊಂದು ಬೀಡ್ ಹಾಕಿ, ಬೀಡ್ ಲಾಕ್, ಇನ್ನೊಂದು ಬೀಡ್ ಹಾಕಿ, ಬೀಡ್ ಲಾಕ್. ಇದೇ ರೀತಿ ಫುಲ್ ನಾವು ಸೀರೆನ ಹಾಕ್ತಾ ಹೋಗ್ಬೇಕು. ನೋಡ್ರಿ, ಇದರಲ್ಲೇ 3 ರೀತಿ ನಾವು ಹಾಕ್ಬೋದು. ಒಂದು ವಿಡಿಯೋದಲ್ಲಿ ನಾನು ಅದನ್ನ ತೋರಿಸಿದ್ದೀನಿ ನಿಮಗೆ, ಅದು ವಿಡಿಯೋನ ನೋಡ್ಕೋಬೋದು, ನೀವು ನೋಡ್ಬೋದು. ನೋಡ್ರಿ, ಭಾಳ ಚೆನ್ನಾಗಿ ಬರ್ತದೆ ಡಿಸೈನ್. ನೀವು ಹಾಕ್ತಾ ಹೋದರೆ ಇಲ್ಲಿ ಕುಚ್ಚು ಕಟ್ಟಿದರೆ ನೀಟಾಗಿ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ. ನೀವು ಈ ಡಿಸೈನನ್ನು ಟ್ರೈ ಮಾಡಿ ಫ್ರೆಂಡ್ಸ್. ನಾನು ಕುಚ್ಚು ಕಟ್ತೀನಿ, ಪೂರ್ತಿ ಸೀರೆ ಮುಗಿಸಿ ಕುಚ್ಚು ಕಟ್ಟಿ ತೋರಿಸ್ತೀನಿ ನಿಮಗೆ ಡಿಸೈನ್ ಯಾವ ರೀತಿ ಬಂದೈತೆ ಅಂತೇಳಂದು. ಇಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮದು ಸೀರೆ ಕುಚ್ಚು ಹಾಕಿ ಕಟ್ಟಿ ನಾನು ರೆಡಿ ಮಾಡಿದ್ದೀನಿ. ನೋಡ್ರಲ್ಲೇ ಎಷ್ಟು ಚೆನ್ನಾಗಿ ಬಂದೈತೆ ಡಿಸೈನು. ಪೂರ್ತಿಯಾಗಿ ನಾನು ಕುಚ್ಚು ಕಟ್ಟಿ ರೆಡಿ ಮಾಡಿದ್ದೀನಿ. ನೀವು ಈ ಡಿಸೈನನ್ನು ನಿಮ್ಮ ಸೀರೆಗೂ ನೀವು ಟ್ರೈ ಮಾಡಿ. ಹಾಗೆ ಒಂದು ತಾಸಿನಲ್ಲಿ ಹಾಕಿ ಮುಗಿಸ್ಬೋದು ಫ್ರೆಂಡ್ಸ್. ಇದನ್ನ ಡಿಸೈನು ಇಷ್ಟು ಸಿಂಪಲ್ಲಾಗೂ ಐತಿ. ಆಮೇಲೆ ಡಿಸೈನು ಚೆನ್ನಾಗಿ ಕಾಣಿಸ್ತೈತಿ. ಒಂದು ತಾಸಿನಲ್ಲಿ ನಾವು ಕುತ್ಕೊಂಡ್ರೆ 1 ಗಂಟೆಯಲ್ಲಿ ಇದನ್ನ ಹಾಕಿ ಮುಗಿಸ್ಕೋಬೋದು. ನೋಡ್ರಿ, ನೀವು ನಿಮ್ಮ ಸೀರೆಗೆ ಈ ಡಿಸೈನನ್ನು ಟ್ರೈ ಮಾಡಿ. ಹಾಗೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರಿಂಗ್ ಬೀಡ್ಸಲ್ಲಿ ಆ ಡಿಸೈನನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್.